ನಮಸ್ಕಾರ ವೀಕ್ಷಕರೇ, ಗುರುಮೆಟ್ಕಲ್ ಸುದ್ದಿ ಹಾಗೂ ಸನಾತನ ಸುದ್ದಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ನಮ್ಮ ಗುರುಮೆಟ್ಕಲ್ ತಾಲೂಕಿನ ಕೇಶವಾರ ಗ್ರಾಮದಲ್ಲಿ ಬೃಹತ್ ರಂಗೋಲಿ ಸ್ಪರ್ಧೆ ಕುರಿತಾಗಿರ್ತಕ್ಕಂಥ ಈ ವಿಶೇಷ ವರದಿಯನ್ನು ನೋಡೋಣ. ಸಂಕ್ರಾಂತಿ ಸಂಭ್ರಮಕ್ಕೆ ಹೆಚ್ಚಿನ ಕಳೆ ನೀಡಿರ್ತಕ್ಕಂಥ ಈ ಸಾಂಸ್ಕೃತಿಕ ಸ್ಪರ್ಧೆಗಳು ಇಲ್ಲಿ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ದೇವಾಲಯಗಳ ದರ್ಶನ ಹಾಗೂ ಪ್ರತಿ ವರ್ಷ ತಮ್ಮ ಸ್ವಂತ ಊರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜಕರಾಗಿರ್ತಕ್ಕಂಥ ಚಂದ್ರಶೇಖರ್ ರೆಡ್ಡಿ ನಡುವನಿ ಅವರ ಮಾತುಗಳು ನಾವು ಈಗ ಕೇಳೋಣ. ನಮಸ್ತೆ ಸರ್. ರಂಗೋಲಿ ಸ್ಪರ್ಧೆ ಎಷ್ಟು ವರ್ಷದಿಂದ ಆಯೋಜಿಸಿದ್ರಿ? ಸುಮಾರು 5 ವರ್ಷ ಆಯ್ತು. 5 ವರ್ಷದಿಂದ ತಾವು ಆಯೋಜನೆ ಮಾಡಿ ನೀವು ಎಲ್ಲ ಸ್ಪರ್ಧಾರ್ಥಿಗಳಿಗೆ ಬಹುಮಾನ ವಿತರಣೆ ತಾವೇ? ಓಕೆ ಸರ್. ಕಂಪ್ಲೀಟ್ ಮುಂಜಾನೆ ಮೇಲೆ ಆ್ಯಕ್ಚುಲಿ ಏನಾಯ್ತಂದರೆ, ಹಾಂ ಸರ್, ಅದು ಕರೋನಾ ಬಂತು. ಹೌದು ಸರ್. ನಾವು ಮೈಲಾಪುರ ಕಂಪಲ್ಸರಿ ಹೋಗ್ತಾ ಇದ್ವಿ. ಕರೋನಾ ಬಂದಾಗ ಮೈಲಾಪುರ ಹೋಗೋದು ಕಟ್ಟಾಯಿತು. ಕಟ್ಟಾದ್ಮೇಲೆ ಏನು ಮಾಡಿದೆವು, ನಮ್ಮೂರಾಗ ನಮ್ಮ ಮೈಲಾಪುರ ಗುಡಿ ಇಟ್ಕೊಂಡು ಮೈಲಾಪುರ ತನಕ ಹೋಗಿ ಆ ಜಂಜಾಟಕ್ಕೆ ಬೀಳೋದು ಯಾಕೆ, ಇಲ್ಲಿ ಅದೇ ಕೆಲಸ ನಾವು ಮಾಡೋಣ ಅಂತ ನಾವು ಶುರು ಮಾಡಿ ಮುಂಜಾನೆ ಪಲ್ಲಕ್ಕಿ ಸೇವೆ ಮಾಡ್ತೀವಿ. ಆಮೇಲೆ ದೇವರಿಗೆ ಸ್ನಾನ ಮಾಡಿಸ್ತೀವಿ, ಭಂಡಾರ ಹಾಕಿ ತೊಗೊಂಡು ಬರ್ತೀವಿ. ಆಮೇಲೆ ಅವರಿಗೆ ಊಟ ಕೊಡ್ತೀವಿ. ಆಮೇಲೆ ಹೆಣ್ಮಕ್ಳಿಗೆಲ್ಲ ಒಂದು ಊರಾಗ ಸಂಕ್ರಾಂತಿ ಹಬ್ಬದ ಖುಷಿ ಮಾಡ್ಬೇಕಂತ ಹೇಳಿ ಅದ್ರ ಸಲುವಾಗಿ ಈ ರಂಗೋಲಿ ಪಾರ್ಟಿಸಿಪೇಟ್ ಮಾಡೋದಿತ್ತು. ಫಸ್ಟ್ ಪ್ರೈಸ್ 3, ಸೆಕೆಂಡ್ ಪ್ರೈಸ್ 6, ಥರ್ಡ್ ಪ್ರೈಸ್ 12. ಇನ್ನು ಯಾರಾದರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರಿಗೆ ಎಲ್ಲರಿಗೂ ಬಹುಮತಿ ಕಂಪಲ್ಸರಿ. ಎಲ್ರಿಗೂ ಸಹಿತ ಸಮಾಧಾನಕರ ಬಹುಮಾನ ಅಂದ್ರೆ ಪಾರ್ಟಿಸಿಪೇಷನ್ ಮುಖ್ಯ ಇಲ್ಲಿ. ಎಲ್ಲರೂ ಸಹಿತ ಪಾಲ್ಗೊಳ್ಬೇಕು. ಹಬ್ಬದ ಏನಂತಂದ್ರೆ ಸಂಕ್ರಾಂತಿ ಹಬ್ಬದ ಚೆನ್ನಾಗಿ ನಮ್ಗೆ ಸಹಕಾರ ಕೊಡ್ತಿದ್ದಾರೆ. ಯಾವಾಗ ಹಬ್ಬ ಬರ್ತಾ ಅಂತ ಎದುರು ನೋಡ್ತಾ ಇದ್ದಾರೆ. ನಾವು ಮಾಡ್ತೀವಿ. ನಮಗೂ ಚೆನ್ನಾಗಿದೆ, ಊರಿಗೂ ಚೆನ್ನಾಗಿದೆ, ಎಲ್ಲರಿಗೂ ಚೆನ್ನಾಗಿದೆ. ಸರ್, ಇದೇನು ಟ್ರಸ್ಟ್ ಕಡೆಯಿಂದನಾ ಏನು ಅಥವಾ ಇಲ್ಲ ನೀವು ಸ್ವಂತ ವೈಯಕ್ತಿಕವಾಗಿ ತಾವು ಮಾಡ್ತಾ ಇದ್ದೀರಿ? ಓನ್ ಮಾಡ್ತೀವಿ. ಓಕೆ ಸರ್. ಸರ್, ತಮ್ಮ ಹೆಸರು? చంద్రశేఖర్ సార్. ఎంతో వైభవంగా జరుపుకుంటున్న ప్రతి ఒక్క మహిళ కూడా ఎంతో ఉత్సాహంతో ఈ యొక్క ముగ్గుల పోటీలు అందరూ ఎంతో మంచి 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 ముగ్గులు వేసినారు. అందరికీ కూడా ఫస్ట్ ప్రైజ్ ఇవ్వలేము కాబట్టి ఏదో మాకు తెలిసిన కాడికి ముగ్గురిని ఫస్ట్ ప్రైజు, ఒక 6 మందిని సెకండ్ ప్రైజు, ఒక 12 మందిని థర్డ్ ప్రైజు ఇలా సెలెక్షన్ చేయబడింది. అందులో ఏదైనా తప్పులుంటే మీరు క్షమించగలరని నా యొక్క మనకు మారుస్తున్నాం. ఫస్ట్ ప్రైజ్ 9, సెకండ్ ప్రైజ్ 18, థర్డ్ ప్రైజ్ 36. అన్ని ముగ్గురు మంచిగా ఉన్నాయి. సవినంతో మీరు నన్ను అర్థం చేసుకోవాలి. అందరూ ముగ్గురు చాలా బాగా వేసినారు. అసలు ముగ్గులు వేయడమే ఒక గొప్ప విశేషం. దాంట్లో బాగా చెడ్డగానే ఏమీ లేదు. కావున మీరు సహకరించవలసిందిగా నా యొక్క మనవి. ఆ యొక్క మైలపూర్ మల్ల ఆశీస్సులతో ఇలాగే ప్రతి సంవత్సరం కూడా పండుగ జరుపుకోవడము ఎంతో మంచిగా అందరూ సహకరిస్తున్నారు. యువకులు, స్త్రీలు, పిల్లలు అందరూ కూడా మన ఒక ఇంటి వాతావరణం మాదిరిగా ఒక చిన్న కుగ్రామంలో ఎంత గొప్పగా మనము ఈ కార్యక్రమం నిర్వహించుకోవడము నాకెంతో గర్వంగా ఉంది. సెలవు. ರಿಯಲಿ ಹ್ಯಾಟ್ಸ್ ಅಪ್ ಟು ಚಂದ್ರಶೇಖರ್ ಸರ್. ಯಾಕಂದರೆ ಅವರು ಮೂಲತಃ ಇಲ್ಲಿ ಕೇಶವಾರದವರಾಗಿದ್ದು ಅವರು ಹೈದರಾಬಾದ್ನಲ್ಲಿ ಉದ್ಯಮಿಗಳಾಗಿರ್ತಾರೆ. ಪ್ರತಿ ವರ್ಷ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ತಮ್ಮ ಸ್ವಂತ ಊರಿನಲ್ಲಿ ಈ ರೀತಿ ಸ್ಪರ್ಧೆಗಳನ್ನ ಆಯೋಜಿಸಿ ರಂಗೋಲಿ ಸ್ಪರ್ಧೆ, ಕಬಡ್ಡಿ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಿ ಎಲ್ರಿಗೂ ಸಹಿತ ಬಹುಮಾನದ ರೂಪದಲ್ಲಿ ಗೃಹ ಉಪಯೋಗ ವಸ್ತುಗಳನ್ನು ನೀಡಿ ಗ್ರಾಮೀಣ ಭಾಗದ ನಮ್ಮ ಸಾಂಸ್ಕೃತಿಕ ರಂಗೋಲಿ ಆಗಿರ್ಬೋದು, ಕ್ರೀಡೆಗಳನ್ನು ప్రోత్సాహ ನೀಡುತ್ತಿರುವುದು ಭಾಳ ఖుషి ತಂದಿದೆ. చూడలేదు ఇక్కడ మేము ఫస్ట్ టైం ఇక్కడ రావడం చూడడం చాలా బాగుంది. ఎప్పుడు చూడలేదు, మేము ఇక్కడికి వచ్చినాము. మా నాన్న బాగా చేసిండు, మంచిగా ఉంది. మహిళలకు అందరికీ బాగా ಸುಮಾರು 150ರಿಂದ 160 ಜನ ಮಹಿಳೆಯರು ವಯಸ್ಸಿನ ಇತಿಮಿತಿ ಇಲ್ಲದೆ ಭಾಗವಹಿಸಿದರು. ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಮಾಡ್ತೀವಿ ಅಂತೇಳಿ ಆಯೋಜಕರಾಗಿರ್ತಕ್ಕಂಥ ಚಂದ್ರಶೇಖರ್ ರೆಡ್ಡಿ ನಡುವನಿ ಅವರು ತಿಳಿಸಿದರು. ಮತ್ತೊಂದು ವಿಶೇಷ ವರದಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.